ವಾಸ್ತವ ಮಾತಾಡಿದ್ರೆ ಉತ್ತರ ಕರ್ನಾಟಕದ ಮಂದಿನೇ ಹಂಗ ಹೇಳ್ರಪ್ಪ. ಮಜಾ ಅಂದ್ರೆ ನಾನು ಉತ್ತರ ಕರ್ನಾಟಕದಾನೆ, ಆ ಮಾತೆಲ್ಲ ಹೇಳ್ಬೇಕಾದ್ರೆ ಎಲ್ಲ ನನಗೇ ಹೇಳ್ದಂಗಿತ್ತು, ಒಂಥರ ಖುಷಿ ಆಗ್ತಾ ಇತ್ತು. ಸೊ ಈಗ ಧ್ರುವ ಅವರು ವೇದಿಕೆ ಮೇಲೆ ಇದ್ದಾರೆ ಅಂದ್ರೆ ನೀವೆಲ್ಲ ಆಸೆ ಪಡೋದು ಒಂದೇ, ಏನೋ ಅದ್ ಹೆಂಗ್ ನೀವು ಉಸಿರು ಕಟ್ಟು ಅಷ್ಟು ಉದ್ದ ಹೇಳ್ತೀರಲ್ಲ, ನಾವೆಲ್ಲ 2 ನಿಮಿಷ ಬೇಕಾದ್ರೆ ಹೇಳಕ್ಕೆ, ಹೆಂಗ್ ಹೇಳ್ತೀರಾ ಅಷ್ಟು ಉದ್ದ ಡೈಲಾಗ್ಗಳು? ಎಲ್ಲ ಮಾರ್ಟಿನಲ್ಲಿ ಆತರ ಉಸಿರು ಕಟ್ಟಿಲ್ಲ, ಚಿಕ್ಕ ಚಿಕ್ಕದಿದೆಯಾ? ಒಂದ್ ಚಿಕ್ಕದ ನಂಗೆ ಚಿಕ್ಕದಾಗಿ ಬಿಟ್ಟು ಬಿಡಿ. ಮತ್ತೆ ಏನೊಬ್ಬ ರೆಡಿ ಕೇಳಕ್ಕೆ ಸಾಕಾಗ್ತಾ ಇಲ್ಲ ಸೌಂಡ್, ಇನ್ನೊಂದ್ ಸ್ವಲ್ಪ ಬರ್ಲಿ. ಮೆತ್ತಿಗೆ ಆಂಜನೇಯರೇ ಬಂದ್ಬಿಟ್ಟಾರ ನಮ್ಮಲ್ಲಿ. ಎಸ್, ಓಕೆ. ಈ ತರ ಕೇಳಿದ್ರು ಎಕ್ಸ್ಕ್ಲೂಸಿವ್ ಅಂತ, ಅಂದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಡೈಲಾಗ್, ಮಾರ್ಟಿನ್ ಮೂವಿಯ ಡೈಲಾಗ್ ನ ಆನೆಗುಂದಿಯಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಧ್ರುವ ಸರ್ಜಾ. ಬನ್ನಿ ಚಪ್ಪಾಳೆ. ಓಕೆ, ಇದು ಮಾರ್ಟಿನ್ ಚಿತ್ರದ ಲೈಫ್ ಅಲ್ಲಿ ಸೋತವ್ರ ಜೊತೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ. ಸದ್ಯಕ್ಕೆ ನನಗೆ ಎನಿಮೀಸ್ ಜಾಸ್ತಿ. ಅವರು ಡೈಲಾಗ್ ಮುಗಿಸಿದ ತಕ್ಷಣ ಹೊಗೆಯಾಗ ಕಾಯ್ತಾ ಇದ್ರು, ಹಾಕಿದ್ರೆ ಬೆಂಕಿ ಸರಿಯಾಗಿದೆ. ಬಟ್ ಒಂದೇ ನನ್ನ ಪ್ರಶ್ನೆ, ಆಕ್ಚುಲಿ ಈ ವೇದಿಕೆ ಕೇಳಬೇಕು ಇಲ್ಲ ಗೊತ್ತಿಲ್ಲ, ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ? ಎಷ್ಟು ಜನ ಕಾಯ್ತಾ ಇರ್ಬೋದು ಅಲ್ಲಿ? ಅಲ್ಲೋಡಿ ನಿಮ್ ಮಾರ್ಟಿನ್ ಗೋಸ್ಕರನೇ ಕಾಯ್ತಾ ಇರೋದು. ತುಂಬಾ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದಂತ ಚಿತ್ರ ಮಾರ್ಟಿನ್. ಸಿನಿಮಾ ಕಂಪ್ಲೀಟ್ ಆಗಿದೆ, ಇನ್ನೊಂದು ವಾರದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರತಂಡ ಪ್ಲಾನ್ ಮಾಡಿದ್ದೀವಿ. ನಾನಿಲ್ಲಿ ಬರೋದಕ್ಕೆ ಮುಂಚೆ ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ, ರೀ ಅಂತ ಪುಣ್ಯ ಭೂಮಿಗೆ ಹೋಗ್ತಾ ಇದ್ದೀನಿ, ಡೇಟ್ ಹೇಳ್ರಿ ಫಸ್ಟ್ ಅಲ್ಲೇ ಹೇಳ್ತೀನಿ ಅಂತ. ಸೊ ಅಟ್ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಅಂತ ಅಟ್ಲೀಸ್ಟ್ ಹೇಳ್ತಾ ಇದ್ದೀನಿ, ಇನ್ನೊಂದು ವಾರ ಹೇಳಿದ್ರೆ ಅನೌನ್ಸ್ ಮಾಡ್ತೀವಿ ಡೇಟ್ನ. ಈಗ ಹೇಳಿದ ಅನೌನ್ಸ್ಮೆಂಟ್ ಡೇಟು ಸಿನಿಮಾ ಡೇಟ್ ಅಲ್ಲ. ಇಲ್ಲ, ಸುಮ್ಮನೆ ಕಮಿಟ್ ಆಗೋದಕ್ಕೆ ಅದು ನಿಜ. ಮೀಡಿಯಲ್ಲಿ ಇವತ್ತು ಏನ್ ಹೇಳಿದ್ರು ನ್ಯೂಸ್ ಆಗುತ್ತೆ, ಯಾಕೆ ಬೇಕು ಅಂತ. ಬಟ್ ನಿಜವಾಗ್ಲೂ ಇನ್ನ ಕೆಲವು ದಿನಗಳಲ್ಲಿ, ತಿಂಗಳಲ್ಲಿ, ವರ್ಷಗಳಲ್ಲಿ, ತಿಂಗಳಲ್ಲಿ ಹೇಳ್ಬೋದ ಬರುತ್ತೆ ಹೇಳ್ಬೋದ, ಇನ್ನು ಕೆಲವು ತಿಂಗಳಲ್ಲಿ ಮಾರ್ಟಿನ್ ನಿಮ್ಮೆಲ್ಲರ ಮುಂದೆ ಬರುತ್ತೆ. ಬಟ್ ಸದ್ಯಕ್ಕೆ ನಿಜವಾಗ್ಲೂ ಅದ್ಭುತವಾದ ವೇದಿಕೆ. ಶ್ರೀ ಗಾಳಿ ಜನಾರ್ದನ್ ರೆಡ್ಡಿ ಸರ್ ತುಂಬಾನೇ ಚೆನ್ನಾಗಿ ಮಾಡ್ತಿದ್ದೀರಾ. ಇಂಥ ಒಂದು ಅಭೂತಪೂರ್ವವಾದ ಸ್ಟೇಜ್ ವೇದಿಕೆ, ಇಷ್ಟು ಒಳ್ಳೊಳ್ಳೆ ಜನ, ಒಳ್ಳೆ ಅದ್ಭುತವಾದ ಗೆಸ್ಟ್ಗಳು. ಹ್ಯಾಟ್ಸ್ ಆಫ್ ಸರ್. ಆಕ್ಚುಲಿ ಜನಾರ್ದನ್ ರೆಡ್ಡಿ ಸರ್ ಜೋರಾಗಿ ಚಪ್ಪಾಳೆ, ಅವರೆಲ್ಲ ಜನಪ್ರಿಯ ನಾಯಕರು. ಸೊ ಈಗ